ಹಾಯ್ ಹಲೋ ಗುಡ್ ಮಾರ್ನಿಂಗ್ ಗ್ಯಾಸ್. ಬೆಳಗ್ಗೆ ಎದ್ದಿದ ತಕ್ಷಣ 1 ಲೀಟ್ರ್ ನೀರು ಕುಡಿಲೇಬೇಕು. ನಮ್ಮ ಕೋಚ್ ಹೇಳಿದ್ದಾರೆ, ಕುಡಿದು ಚೇಸ್ ಇಡ್ಸಾಕಿ ರಾತ್ರಿ ನೆನಾಕಿರೋದು ಕುಡಿಲೇಬೇಕು. ಚೆಲ್ಲಂಗಿಲ್ಲ. ಈ ವಿಡಿಯೋನ ಮತ್ತೆ ಅವ್ರಿಗೋಗಿ ತೋರಿಸ್ಬೇಕು ನಮ್ಮ ಕೋಚ್ಗೆ ಕುಡಿದಿದ್ದೀವಿ ಅಂತ ಕಂಪಲ್ಸರಿ. ಹಂಗೆ ಒಂದು ಆಮ್ಲ ತೊಗೊಂಡು, ಆಮ್ಲನೂ ಅಷ್ಟೇ ಫುಲ್ ವೀಡಿಯೋ ಮಾಡಿಕೊಂಡು ಫುಲ್ ಹೇರ್ಗೆ ಮತ್ತು ಸ್ಕಿನ್ಗೆ ಒಳ್ಳೆಯದು. ನೀವು ಕೂಡ ತಿನ್ನಿ. ಎಂದು ಜ್ಯೂಸ್ ಮಾಡಿಕೊಂಡು ಕೂಡ ಕುಡಿತಾರೆ. ಸೊ ನಾವು ಜ್ಯೂಸ್ ಮಾಡಿಕೊಂಡು ಬೆಳಗ್ಗೆ ಕುಡಿದು ಎದ್ದು ಹೋಗೋ ಅಷ್ಟು ಪೇಷನ್ಸ್ ಇಲ್ಲ. ಸೊ ಎದ್ದಿದ ತಕ್ಷಣ ಮುಖ ತೊಳ್ಕೊಂಡು ಫ್ರೆಶ್ ಅಪ್ ಆಗಿಬಿಟ್ಟು ಸೀದಾ ನೀರು ಕುಡಿದ್ಬಿಟ್ಟು ಒಂದು ಆಮ್ಲ ತಿಂದು ಹೋಗ್ಬಿಡೋದೆ. ಒಂದು ಬಗ್ಸಿ ಅಷ್ಟು ಮರ್ತೇ ಹೋಗ್ತೀನಿ ಏನು ಹೇಳಬೇಕು ಅನ್ನೋದೇ ವಿಡಿಯೋ ಆನ್ ಮಾಡಿದ ತಕ್ಷಣ. ಹಾಗೆ ಮತ್ತು ಜಿಮ್ಗೆ ಹೋಗಿ ಸ್ವಲ್ಪ ಸ್ಟ್ರೆಚ್ ಮಾಡಿದ್ವಿ. ಸೊಂಟ ಸ್ಟ್ರೆಚ್ ಮಾಡಿಕೊಂಡು ಬ್ಯಾಕ್ ಸ್ಟ್ರೆಚ್ ಪಟ ಅಂತ ಬ್ಯಾಕ್ ಸ್ಟ್ರೆಚ್ ಮಾಡ್ಕೋಬೇಕು. ಸೊಂಟ ನೋವಿರುತ್ತೆ, ಮಲಗಿರ್ತೀವಲ್ಲ, ನಾನು ಬೇರೆ ಕೆಳಗೆ ಬೇರೆ ಮಲಗೋದು. ಸೊ ಸೊಂಟ ನೋವಿರುತ್ತೆ, ಮಲ್ಕೊಂಬಿಟ್ಟು ಸ್ವಲ್ಪ ಬಾಡಿ ಎಲ್ಲ ಫುಲ್ ಫ್ರೀ ಮಾಡಿಕೊಂಡು, ಯಾರೋ ಹುಡುಗಿ ಬಂದರು ಅದಕ್ಕೆ ಈ ಸ್ಟೆಂಟ್ ಮಾಡಿದೆ. ಓಕೆನಾ, ಮುಂದೆ ಯಾರೋ ಬಂದರು ಅದಕ್ಕೆ ಈ ಥರ ಒಂದು ಕಾಲಲ್ಲಿ ನಿಂತ್ಕೊಂಡೆ ನೋಡೋಣ ಅಂತ. ಮತ್ತು ಹೋಗ್ಬಿಟ್ಟು ಒಂದು ಸ್ಟಿಕ್ ತಂದು, ಸ್ಟಿಕ್ಕಲ್ಲಿ ಇದು ಸೊಂಟಕ್ಕೆ ಫ್ಲೆಕ್ಸಿಬಲ್ಲಾಗಿ ಮಾಡಬೇಕು ಇದನ್ನು. ಇದು ಶೋಲ್ಡ್ರ್ ಪೇಯ್ನ್ ಏನಾನ ಇದ್ದರೆ ಶೋಲ್ಡ್ರ್ ಪೇಯ್ನ್ ಕಮ್ಮಿ ಮಾಡುತ್ತೆ. ಸೊ ಕಂಪಲ್ಸರಿ ನೀವು ಮಾಡಿ ಶೋಲ್ಡ್ರ್ ಪೇಯ್ನು. ಮತ್ತು ಬಂದು ನಾವು ಪುಲ್ಲಪ್ಸು ಮಾಡೋಕ್ಕೆ ಬಂದ್ವಿ. ಕಂಪಲ್ಸರಿ ಪುಲ್ಲಪ್ಸ್ ಮಾಡಿ ಡೈಲಿ. ಪುಷಪ್ಸ್ ಮಾತ್ರ ಮಿಸ್ ಮಾಡದೆ ಪುಷಪ್ಸು ಮಾಡಲೇಬೇಕು ನೀವು ಡೈಲಿ. ನಿಮ್ಮ ಬ್ಯಾಕ್ ಯಾವತ್ತೂ ಬ್ರಾಡಾಗಿ ಕಾಣಿಸ್ಬೇಕು, ಹಂಗೆ ಸ್ಟ್ರೆಂತಾಗಿರ್ಬೇಕಂದ್ರೆ ಪುಷಪ್ಸು ಮಿಸ್ ಮಾಡದೆ ಮಾಡಿ. ಯಾರೇ ಆಗಲಿ ಡೈಲಿ ಫಸ್ಟ್ ಡೇ ಆಗಿಲ್ಲ, ಫಸ್ಟ್ ಡೇ 1 ಹೊಡೀರಿ, ನಾಲ್ಕು ದಿನ 5 ಹೊಡೀರಿ, 10 ಹೊಡೀರಿ. ಕಂಪಲ್ಸರಿ ಪುಷಪ್ಸು ಹೊಡಿಲೇಬೇಕು. ಇವತ್ತು ಚೆಸ್ಟ್ ಡೇ ಇರೋದ್ರಿಂದ ಫಸ್ಟು ಬೆಂಚ್ ಪ್ರೆಸ್ಸು, ಬಾರ್ಬಲ್ ಬೆಂಚ್ ಪ್ರೆಸ್ಸು 3 ರೌಂಡು ಕ್ಲೀನಾಗಿ. ಫಸ್ಟ್ ಪೊಸಿಷನ್ ಕೂತ್ಕೊಳ್ಳಿ. ಯಾವತ್ತೇ ಆಗಲಿ ಪೊಸಿಷನ್ನ ಮೇಯ್ನು. ನಿಮ್ದು ಯಾವೇ ಜಿಮ್ಗೆ ಹೋದ್ರೂ ನೀವು ಎಕ್ಸ್ಪೀರಿಯೆನ್ಸ್ ಆಗಲಿ, ನೀವು ಕೂತ್ಕೊಳ್ಳೋ ಒಂದು ಪೊಸಿಷನ್ ಮೇಲೆ ನಿಮ್ಮನ್ನು ಜಡ್ಜ್ ಮಾಡ್ತಾರೆ. ಕೂತ್ಕೊಂಡು ಕ್ಲೀನಾಗಿ ನೋಡಿ. ನಾನು ಯಾವ ಥರ ಇದ್ದೀನಿ, ಕಾಲು ನಿಮ್ಮ ಸ್ಟ್ರೆಂತು ಲೆಗ್ಗು ಮತ್ತು ಹ್ಯಾಂಡಲ್ ಮಾತ್ರ ಇರಬೇಕು. ಲೆಗ್ಗಲ್ಲಿ ಪ್ರೆಷರ್ ಇರಬೇಕು, ಹ್ಯಾಂಡಲ್ ಪ್ರೆಷರ್ ಇರಬೇಕು. ಲೆಗ್ನ ಪುಷ್ ಮಾಡ್ತಾ ಇರಬೇಕು, ಅಲ್ಲಿ ಪುಲ್ ಮಾಡ್ತಾ ಇರಬೇಕು. ಏನು ಹೇಳಿ, ಲೆಗ್ನ ಕೆಳಗಡೆ ಪುಷ್ ಮಾಡಬೇಕು, ಅಲ್ಲಿ ಅದನ್ನು ಪುಲ್ ಮಾಡಬೇಕು ಮೇಲಕ್ಕೆ. ಓಕೆನಾ, ಅದೇ ಥರ 3 ಸೆಟ್ಟು ನಾನು ಇವತ್ತು ಸ್ಟಾರ್ಟಿಂಗಿಂದ ಅಂತ ಬರೀ 5 7.5 7.5 ಹಾಕೊಂಡು ಹೊಡಿತಾ ಇದ್ದೀನಿ. ನೆಕ್ಸ್ಟ್ ವೀಕಿಂದ ಅದನ್ನು ಇನ್ಕ್ರೀಸ್ ಮಾಡಲೇಬೇಕು, ಕಂಪಲ್ಸರಿ ಮಾಡ್ತೀನಿ ಕೂಡ. ಸೊ ಇನ್ಕ್ರೀಸ್ ಮಾಡಿಲ್ಲ ಅಂತ ಏನಾಗುತ್ತೆ ಅಂದರೆ ನಿಮ್ಮ ಮಸಲ್ ಒಂದಕ್ಕೆ ಅಡಿಕ್ಟ್ ಆಗಿಬಿಡುತ್ತೆ. ಸೊ ಕಂಪಲ್ಸರಿ ನೀವು ಓವರ್ಲೋಡ್ ಮಾಡಲೇಬೇಕು. ಇವತ್ತು 7:30 ಸ್ಟಾರ್ಟ್ ಮಾಡಿದ್ದೀರಾ, ನೆಕ್ಸ್ಟ್ ವೀಕು ಅದನ್ನೇ 10ರಿಂದ ಸ್ಟಾರ್ಟ್ ಮಾಡಿ. ಓಕೆನಾ, ಅದರ ನೆಕ್ಸ್ಟ್ ವೀಕು 12 ಹಾಕ್ಕೊಳ್ಳಿ. ಸೊ 2.5 ಎಕ್ಸ್ಟ್ರಾ ಮಾಡ್ತಾಯಿರಿ. ಕಂಪಲ್ಸರಿ 3 ಸೆಟ್ ಮಾಡಿ. ನೆಕ್ಸ್ಟು ಡಂಬಲ್ ಫ್ಲೈಸ್ ಇದು ಚೆಸ್ಟ್ಗೆ ಹೆವಿ ವರ್ಕೌಟ್ ಬೀಳುತ್ತೆ. ಬಟ್ ಆದರೆ ಅದನ್ನು ಕಮ್ಮಿ ವೆಯ್ಟಲ್ಲಿ ಜಾಸ್ತಿ ರೇಪ್ ಮಾಡಬೇಕು. ಕಮ್ಮಿ ವೆಯ್ಟ್ ತೊಗೊಳ್ಳಿ. ಇದನ್ನು ಯಾವತ್ತೇ ಆಗಲಿ ಜಾಸ್ತಿ ಅಲ್ಲಿ ಹೊಡಿಯೋಕ್ಕೆ ಹೋಗಬೇಡಿ. ಬಿಕಾಸ್ ನಿಮ್ಗೆ ಶೋಲ್ಡ್ರ್ ಪೇಯ್ನ್ ಕಂಪಲ್ಸರಿ ಬರುತ್ತೆ. ಶೋಲ್ಡ್ರ್ ಪೇಯ್ನ್ ಬಂದರೆ ಮಾತ್ರ ಲೈಫ್ ಲಾಂಗ್ ಹೋಗೋಲ್ಲ ಹೇಳಿದ್ದೀನಿ. ಶೋಲ್ಡ್ರ್ ಪೇಯ್ನ್ ಬರ್ದು ಅದಂದರೆ ಕಮ್ಮಿ ವೆಯ್ಟ್ ತೊಗೊಂಡು ಆರಾಮಾಗಿ ಸ್ಟ್ರೆಚ್ ಮಾಡಿ ಆರಾಮಾಗಿ ನೋಡಿ. ನಾನು ಕೈ ಯಾವ ಥರ ಬಿಡ್ತಾಯಿದ್ದೀನಿ, ನಾನು ಕೈ ಸ್ವಲ್ಪ ಬೆಂಡ್ ಮಾಡ್ತಾಯಿದ್ದೀನಿ. ಸೊ ಸ್ಟ್ರೈಟಾಗಿ ಇಟ್ಕೊಂಡು ಕೆಳಗೆ ಬಿಡ್ತಾಯಿಲ್ಲ, ಕೈ ಸ್ವಲ್ಪ ಬೆಂಡ್ ಮಾಡ್ತಾಯಿದ್ದೀನಿ. ಹಾಗೆ ನೀವು ಹಿನ್ನೆಲ್ಸ್ ಆಕ್ಸೆಲ್ಸ್ ನೀವು ಯಾವತ್ತು ಉಸಿರಾಡುವುದನ್ನು ಫಸ್ಟ್ ಕಲೀರಿ. ಉಸಿರಾಡುವುದು ಮೈನು ಜಿಮ್ಮಲ್ಲಿ. ಸೊ ನೀವು ಯಾವ ಥರ ಉಸಿರು ಎಳ್ಕೊತೀರ, ಉಸಿರು ಬಿಡ್ತೀರ ಅನ್ನೋದು ವೆರಿ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಸೊ ಕಮ್ಮಿ ವೆಯ್ಟಲ್ಲಿ ಜಾಸ್ತಿ ರೆಪ್ ಮಾಡಿ. ನಾನು ತೊಗೊಂಡಿರೋದು 5, ಬಟ್ ಪ್ರಾಪರ್ ವೇರಿಯೇಷನಲ್ಲಿ ಮಾಡ್ತಾಯಿದ್ದೀನಿ. ಸ್ವಲ್ಪ ಹೆಚ್ಚು ಕಮ್ಮಿ ಆಗುತ್ತೆ. ಜಾಸ್ತಿ ದಿನ ಆಯಿತಲ್ಲ, ಸೊ ಹೆಚ್ಚು ಕಮ್ಮಿ ಆಗಬೇಕು. ಸೊ ಅದು ಸಹಜ, ಮಾನವನ ಸಹಜಕ್ಕೆ ಹೆಚ್ಚು ಕಮ್ಮಿ ಆಗಲೇಬೇಕು, ಆಗುತ್ತೆ. ಅದು ನಾವೇನು ಮಾಡೋಕ್ಕಾಗಲ್ಲ. ನೆಕ್ಸ್ಟು 10 kg ತೊಗೊಂಡೆ. 10 kgಯಲ್ಲಿ ನೋಡಿ ಯಾವ ಥರ ಮಾಡ್ತೀನಿ. ಪ್ರಾಪರ್ ನಾನು ಹೇಳ್ತಾ ಇದ್ದೀನಲ್ಲ, ಕಮ್ಮಿ ವೆಯ್ಟ್ಸ್ ತೊಗೊಳ್ಳಿ. ಇದರಲ್ಲಿ ಮಾತ್ರ ಫ್ಲೈಸಲ್ಲಿ ಮಾತ್ರ ಪ್ರಾಪರಲ್ಲಿ ಮಾಡಿ. ನನ್ನ ಸಜೆಷನ್ ಮತ್ತು ನನ್ನ ಗುರುಗಳ ಸಜೆಷನ್. ಯಾಕಂದರೆ ನಮ್ಮ ಗುರುಗಳು ಸಮೇತ ಸೇಮ್ ಮಾಡೋದು. ಸೊ ನನ್ನ ಗುರುಗಳ ಮಾತು ನಾನು ಯಾವತ್ತೂ ತಪ್ಪಿಲ್ಲ. ಅವ್ರು ಹೆಂಗೆ ಹೇಳ್ಕೊಡ್ತೀನಿ ಹಂಗೆ ಪ್ರಾಪರಾಗಿ ಮಾಡಿದ್ವಿ. ಇವತ್ತು ಅವ್ರು ಮಿಸ್ ಆಗಿದ್ದಾರೆ, ಏನೋ ಬಂದಿಲ್ಲ ಆಗಿತ್ತು. ಬಟ್ ಒಬ್ಬನೇ ಬಂದು ಮಾಡ್ತಾಯಿದ್ದೀನಿ. ಗುರುಗಳೇ ವಿದ್ಯೆ ಒಬ್ಬನೇ ಅವಾಗವಾಗ ಪ್ರದರ್ಶನ ಮಾಡ್ತಾ ಇರಬೇಕು. ಅವರಿದ್ದಾಗ ಪ್ರಾಪರು ಆಗಿ ಮಾಡ್ತೀನಿ. ಅವರು ಹೇಳ್ಕೊಡ್ತಾ ಇರ್ತಾರೆ ಕಂಪಲ್ಸರಿ. ನೋಡಿ
ಅಷ್ಟೇ. ಕೈನ ಬೆಂಡ್ ಮಾಡಿ ಸ್ವಲ್ಪ ಚೆಸ್ಟಿಗೆ ಆರಾಮಾಗಿ ಚೆಸ್ಟ್ ಹೆವಿ ವರ್ಕೌಟ್ ಬೀಳುತ್ತೆ. ಸೊ ಕ್ಲೀನಾಗಿ ನೋಡಿಕೊಂಡು ಕ್ಲೀನಾಗಿ ಮಾಡಿ. ಯಾವತ್ತೇ ಆಗಲಿ ಆ ಥರ ಪಡಬೇಡಿ. ಮೊಬೈಲು ನೋಡ್ಕೊಂಡು ಅದು ನೋಡ್ಕೊಂಡು ಇದು ನೋಡ್ಕೊಂಡು ಮಾಡೋಕ್ಕೆ ಹೋಗ್ಬೇಡ್ರಿ. ಕೇಳಿ, ಅಲ್ಲಿ ಕೋಚ್ ಇರ್ತಾರೆ, ಕೋಚ್ನೇ ಕೇಳಿ. ಹಂಗಲ್ಲ ಸರ್ ಹಿಂಗೆ ಮಾಡ್ಬೋದಾ ಅಂತ ಕೇಳಿ ಪರಿಚಯ ಮಾಡ್ಕೊಳ್ಳಿ. ಓಕೆನಾ. ಸುಮ್ಮನೆ ಹೋಗ್ಬಿಟ್ಟು ಮೊಬೈಲಲ್ಲಿ ನೋಡಿಬಿಟ್ಟು ಮೋಟಿವೇಶನ್ ನೋಡಿಬಿಟ್ಟು ಮಾಡುವಂಥದ್ದು ಜಿಮ್ ಅಲ್ಲ. ಓಕೆನಾ. ಹೇಳ್ತಾ ಇದ್ದೀನಿ, ಮೋಟಿವೇಶನ್ ಕೊಟ್ಟು ಮಾಡುವಂಥದ್ದು ಜಿಮ್ ಅಲ್ಲ. ನೆಕ್ಸ್ಟು ಬಂದುಬಿಟ್ಟು ಇಂಕ್ಲೈನ್ ಬಾರ್ಬಲ್ ಪ್ಲೇಸ್ ಇದು. ಸೊ ಇಂಕ್ಲೈನಲ್ಲಿ ನೋಡಿ ಯಾರು ಸಪೋರ್ಟು ಇಲ್ಲ. ನಾನು ಎಷ್ಟು ಹಾಕಿದ್ದೀನಿ ವೆಯ್ಟು 10+5 15 ಹಾಕಿದ್ದೀನಿ. ಸೊ ಆವಾಗಲೇ ಮಾಡಿದ್ದಕ್ಕೆ ಇವಾಗ ಸ್ವಲ್ಪ ಜಾಸ್ತಿ ಹಾಕ್ಕೊಂಡಿದ್ದೀನಿ, ಇನ್ಕ್ರೀಸ್ ಮಾಡಿದ್ದೀನಿ. ಅದಕ್ಕೂ ಇದಕ್ಕೂ ಇನ್ಕ್ರೀಸ್ ಮಾಡಿದ್ದೀನಿ. ಸೊ ಹೆಸರು ಸ್ವಲ್ಪ ಸಡನ್ನಾಗಿ ಮಿಸ್ ಆಗುತ್ತೆ, ಅಡ್ಜಸ್ಟ್ ಮಾಡ್ಕೊಳ್ಳಿ. ಬಟ್ ಮಾಡೋ ಪ್ರಾಪರ್ ವೇಯಲ್ಲಿ ಮಾತ್ರ ಕರೆಕ್ಟಾಗಿ ಮಾಡ್ತೀನಿ. ಬಿಕಾಸ್ ಆಫ್ ನಾನು 1.5 ವರ್ಷದ ಏನು ಮಾಡಿದ್ದೀನಿ ಇವತ್ತು ಅದನ್ನೇ ಮಾಡ್ತಾಯಿದ್ದೀನಿ. ಅಂದರೆ ಅದನ್ನೇ ವರ್ಕೌಟ್ ಮಾಡ್ತಾಯಿದ್ದೀನಿ. ವೆಯ್ಟ್ಸ್ ಕೂಡ ಇವತ್ತು ಸ್ವಲ್ಪ ಕಮ್ಮಿ ಆಗಿದೆ. ನೆಕ್ಸ್ಟ್ ವೀಕಿಂದ ಕಂಪಲ್ಸರಿ ನಾನು ಜಾಸ್ತಿ ಮಾಡ್ತೀನಿ. ನೋಡಿ, ಪ್ರಾಪರ್ ವೇಯಲ್ಲಿ ನೀವು ಯಾವತ್ತೇ ಆಗಲಿ ಸೊಂಟ ಎತ್ತಿರಿ. ಈ ಪ್ರಾಪರ್ ವರ್ಕೌಟ್ ಮಾಡಬೇಕಾದ್ರೆ, ಇಂಕ್ಲೈನ್ ಬೆಂಚ್ ಪ್ರೆಸ್ ಮಾಡಬೇಕಾದ್ರೆ ಪ್ಲೀಸ್ ಸ್ವಲ್ಪ ಸೊಂಟನ ಕಾಲ ಮೇಲೆ ಪ್ರೆಷರ್ ಕೊಡಿ. ಹಾಗೆ ಚೆಸ್ಟಿಗೆ ಹೆವಿ ವರ್ಕೌಟ್ ಬೀಳುತ್ತೆ. ಕಾಲ ಮೇಲೆ ಸ್ವಲ್ಪ ಪ್ರೆಷರ್ ಕೊಟ್ಟು ಕ್ಲೀನಾಗಿ ಮಾಡಿ. ನಾನು ಹೇಳ್ತಾ ಇದ್ದೀನಲ್ಲ, ಕಮ್ಮಿ ವೆಯ್ಟ್ ಹಾಕ್ಕೊಳ್ಳಿ, ಕ್ಲೀನಾಗಿ ಮಾಡಿ. ನೆಕ್ಸ್ಟ್ ಬಟರ್ಫ್ಲೈ ನೀವು ಈಸಿ ವರ್ಕೌಟೇ, ಬಟ್ ಕರೆಕ್ಟಾಗಿ ಮಾಡಿದ್ರೆ ಅದರಷ್ಟು ಟಫೆಸ್ಟ್ ವರ್ಕೌಟ್ ಯಾವುದೂ ಇಲ್ಲ. ಕರೆಕ್ಟಾಗಿ ಪ್ರಾಪರಲ್ಲಿ ಮಾಡಿದ್ರೆ ನೀವು ಇದನ್ನು ಕರೆಕ್ಟಾಗಿ 5 ರೆಪ್ ಕೂಡ ಹೊಡಿಯಲ್ಲ. ಸೊ ಬಿಕಾಸ್ ಆಫ್ ಅಷ್ಟು ಪೈನ್ ಬರುತ್ತೆ ಚೆಸ್ಟು. ನೀವು ಕ್ಲೀನಾಗಿ ಪ್ರಾಪರಾಗಿ ಬಟರ್ಫ್ಲೈ ಮಾಡಿದ್ರು ಅಂದರೆ ಕರೆಕ್ಟಾಗಿ 10 3 ಸೆಟ್ಟು ಮಾಡೋಕ್ಕಾಗಲ್ಲ. ನಾನು ಸ್ಟಾರ್ಟಿಂಗೆ ಎಲ್ಲ ವರ್ಕೌಟು 15ದಿಂದ ಸ್ಟಾರ್ಟ್ ಮಾಡಿದ್ದೀನಿ. ಇವತ್ತು ಮಾತ್ರ ನೆಕ್ಸ್ಟ್ ವೀಕಿಂದ ಜಾಸ್ತಿ ಮಾಡ್ತೀನಿ. ಸೊ ನೋಡಿ, ಸೆಂಟ್ರಲ್ಲಿ ಈ ಥರ ಕ್ಯಾಬ್ರೆಗಳು ಮಾಡಿಲ್ಲ ಅಂದರೆ ನಮಗೆ ನೆಮ್ಮದಿ ಇರಲ್ಲ. ಇವಾಗ ನೋಡಿ, ಚೆಸ್ಟ್ ಹೊಡಿತಾ ಇದ್ದೀನಿ, ಲೆಗ್ ತೋರಿಸ್ತಾ ಇದ್ದೀನಿ. ಈ ಥರ ಕ್ಯಾಬ್ರೆಗಳು ಮಾಡಬೇಕು ಅವಾಗ. ಯಾಕಂದರೆ ಅಲ್ಲಿ ಹುಡುಗಿರು ಬಂದ್ರಲ್ಲ, ಅದಕ್ಕೆ ಸುಮ್ಮನೆ ಲೆಗ್ ಒಂದು ಫಾರ್ಮಲ್ಲಿದೆ ಅಂತ ತೋರಿಸ್ತಾ ಇದ್ದೀನಿ ಅಷ್ಟೇ, ಬೇರೆ ಏನು ಆಪ್ಷನ್ ಇಲ್ಲ. ಒಳ್ಳೆ ಸಾಂಗ್ಗಳು ಹಾಕಿದ್ರು ನಮ್ಮ ಸರ್ರು, ಕೇಳ್ಕೊಂಡು ಎಂಜಾಯ್ ಮಾಡಿದ್ವಿ. ನೆಕ್ಸ್ಟು ಲೋ ಟು ಹೈ ಚೆಸ್ಟ್ ಫ್ಲೈ. ಓಕೆನಾ. ಲೋ ಟು ಹೈ ಚೆಸ್ಟ್ ಫ್ಲೈ. ಸೊ ನೋಡಿ, ಕೆಳಗಿಂದ ಇದು ಲೋಯರ್ ಚೆಸ್ಟ್ಗೆ. ಸೊ ಕ್ಲೀನಾಗಿ ಪ್ರಾಪರಾಗಿ ನಾನು ವೆಯ್ಟ್ ನೋಡಿ ಅಲ್ಲಿ ಬರೀ 5 ಹಾಕ್ಕೊಂಡಿದ್ದೀನಿ, 5 ಪ್ಲೇಟ್ ಹಾಕ್ಕೊಂಡಿದ್ದೀನಿ. ನನಗೆ ಆಗುತ್ತೆ ಇಲ್ಲ ಆಗೋಲ್ಲ ಅಂತಲ್ಲ, 5 ಪ್ಲೇಟ್ ಹಾಕ್ಕೊಂಡು ಪ್ರಾಪರಾಗಿ ಮಾಡ್ತಾಯಿದ್ದೀನಿ. ನೀನು ಒಂದೇ ಸತಿ 15 ಹಾಕ್ಕೊಂಡು ಮಾಡಿಲ್ಲ, 5 ಆ ಕಡೆ ಈ ಕಡೆ ಕ್ಲೀನಾಗಿ ಹಾಕ್ಕೊಂಡು ಪ್ರಾಪರ್ ವೇರಿಯೇಷನಲ್ಲಿ 3 ಸೆಟ್ ಮಾಡಿದ್ದೀನಿ. 12 10 8 3 ಸೆಟ್ ಪ್ರಾಪರ್ ವೇಲ್ ಮಾಡಿದ್ದೀನಿ. ನನಗಿಷ್ಟ ಆಯಿತು ಇದು. ನನಗೆ ಹೆಂಗೆ ಕಲಿತೆ ಅಂದರೆ ನಮ್ಮ ಗುರುಗಳಿಂದ ಕಲಿತೆ. ಅವರು ಯಾವ ಥರ ಹೇಳ್ಕೊಟ್ಟಿದ್ರು ಅದೇ ಥರ ಹೇಳಿದೆ. ಅವರಿಲ್ಲ ಅಂದರು ಇದ್ದರೂ ಇಲ್ಲ ಅಂದರು ಅವ್ರು ಹೇಳ್ಕೊಟ್ಟೆ ಡಯಟು, ಅವ್ರು ಹೇಳ್ಕೊಟ್ಟಿದ್ರು ಆ ಒಂದು ವರ್ಕೌಟ್ ಮಾತ್ರ ಕಂಪಲ್ಸರಿ ಮಾಡ್ತೀನಿ. ಇದು ಡಂಬಲ್ ಪುಲ್-ಓವರ್. ಇದು ಲಾಸ್ಟಲ್ಲಿ ನಾವು ವೀಕ್ಲಿ ನನಗೆ ಏನು ಮರ್ಜಿನೋ ಗೊತ್ತಿಲ್ಲ, ಲಾಸ್ಟಲ್ಲಿ ಪುಲ್-ಓವರ್ ಅಂತ, ಡಂಬಲ್ ಪುಲ್-ಓವರ್ ಅಂತ ಪಕ್ಕ ಮಾಡ್ತೀನಿ. ಸೊ 5ರಿಂದ ಸ್ಟಾರ್ಟ್ ಮಾಡಿದ್ದೀನಿ, ಸ್ವಲ್ಪ ಅಡ್ಜಸ್ಟ್ ಆಗಲಿ ಅಂತ. ನೋಡಿ 5 ತಗೊಂಡಿದ್ದೀನಿ. ಡಂಬಲ್ ಪುಲ್-ಓವರು ಓನ್ಲಿ 5 ನೋಡಿ, 5 ಪ್ರಾಪರ್ ತೊಗೊಂಡು 5 ಪ್ರಾಪರ್ ಮಾಡಿದೆ. ಇನ್ನು ಸೊಂಟ ಬಗ್ಸ್ಬೇಕಾಯ್ತು, ಇದರಲ್ಲಿ ಸ್ವಲ್ಪ ಮಿಸ್ ಆಯಿತು. ಕ್ಲೀನಾಗಿ ಮಾಡಿ. ಯಾವತ್ತೇ ಆಗಲಿ ಏನೇ ನೋಡಿ ಯಾರನ್ನೇ ನೋಡಿ ಮೋಟಿವೇಶನ್ ಮಾಡೋಕ್ಕೆ ಹೋಗಬೇಡಿ. ಸ್ವಲ್ಪ ಸರ್ವ್ರನ್ನ ಕೇಳಿ ಹೇಳಿ ಮಾಡಿ ಕ್ಲೀನಾಗಿ. ಒಂದು 5 ತಿಂಗಳು ಕನ್ಸಿಸ್ಟೆಂಟಾಗಿ ಮಾಡಿ, 5 ಇಲ್ಲ 6 ತಿಂಗಳು ಕನ್ಸಿಸ್ಟೆಂಟಾಗಿ ಮಾಡಿ. ಕಂಪಲ್ಸರಿ ನಿಮಗೆ ಇಂಟ್ರೆಸ್ಟ್ ಬರುತ್ತೆ. ನೀವು ನಂಬಲ್ಲ, ನಾನು 5 ತಿಂಗಳು 6 ತಿಂಗಳು ಹೋಗಲೇಬೇಕು ಜಿಮ್ಗೆ ಅಂತ ನಾನು ವರ್ಕೌಟ್ಗೆ ಹೋದೆ. ಕಂಪಲ್ಸರಿ 5 ಗಂಟೆಗೆ ಎದ್ದು ಡೈಲಿ ಹೋದೆ. ನಾನು ವಿಡಿಯೋ ಮಾಡ್ತಿರ್ಲಿಲ್ಲ, ಬಟ್ ಇವಾಗ ಮಾಡಬೇಕು ಅನ್ನಿಸ್ತು, ಮಾಡ್ತಾಯಿದ್ದೀನಿ. ಇದರಲ್ಲಿ ವರ್ಕೌಟ್ ಆಯಿತು. ಮತ್ತು 6th ಒನ್ ಎತ್ಕೊಂಡೆ, 10 kg ಎತ್ಕೊಂಡೆ. 10 kgಯಲ್ಲಿ ಮಾಡಿದೆ ಆಗಲೇ ಇಲ್ಲ. ಒಂದು ಸ್ವಲ್ಪ ಇದಾಯಿತು ಹಂಗೆ ಜಿಮ್ಯಾಸ್ಟಿಕ್ ಮಾಡಬೇಕು. ನಮಗೆ ಇದು ಮಾಡ್ತೀವಲ್ಲ ನೋಡಿ, ಇದು ವೆರಿ ವೆರಿ ಇಂಪಾರ್ಟೆಂಟು. ನಿಮ್ಮ ಸ್ಟ್ರೆಂತ್, ನಿಮ್ಮ ಲೆಗ್ ಆಗಲಿ, ನಿಮ್ಮ ಶೋಲ್ಡ್ರ್ ಸ್ಟ್ರೆಂತು ಮತ್ತು ನಿನ್ನ ಗ್ರಿಪ್ ಸ್ಟ್ರೆಂತ್ ಎಷ್ಟಿದೆ ಅಂತ ಇದರಲ್ಲಿ ಗೊತ್ತಾಗುತ್ತೆ. ಹೆಂಗೆ ಮಾಡ್ತೀನೋ ಗೊತ್ತಿಲ್ಲ, ಮಾಡಿ ನಿನ್ನ ಗ್ರಿಪ್ ಸ್ಟ್ರೆಂತ್ ಎಷ್ಟಿದೆ ಅನ್ನೋದು ಇಲ್ಲೇ ಗೊತ್ತಾಗುತ್ತೆ. ಈ ಥರವೆಲ್ಲ ಮಾಡಿ. ಮನೆಗೆ ಇದೆಲ್ಲ ಸಣ್ಣವಾಗಿದ್ದ ಮಾಡಿರ್ತೀರ, ಇವಾಗಲೂ ಮಾಡಲೇಬೇಕು ಕೂಡ. ಹೆಲ್ತ್ ಅಂದರೆ ನೀವು ಕೋಟಿ ಇದ್ದರೂ ಹೆಲ್ತ್ನ ಕೊಂಡ್ಕೊಳಕ್ಕಾಗಲ್ಲ. ಪ್ಲೀಸ್ ಎಲ್ಲರೂ ವರ್ಕೌಟ್ ಮಾಡಲೇಬೇಕು ಅಂತ ಹೇಳ್ತಾ ಇಲ್ಲ.
ಬೇರೆ ಏನಾದರೂ ಮಾಡಿ 1 ಅವರ್ ಇಲ್ಲ ಡೈಲಿ 2 ಅವರ್ಸು ನಿಮ್ಮ ಬಾಡಿಗೆ ಸ್ವಲ್ಪ ಸ್ಟ್ರೆಂತ್ ವರ್ಕೌಟ್ ಮಾಡಲೇಬೇಕು. ಓಕೆನಾ? ಮಣ್ಣನ್ನು ಎತ್ತಾಕಿ ಹೋಗಲಿ ನಡಿ, ಮಣ್ಣಾದರೂ ಎತ್ತಾಕಿ ಸ್ಟ್ರೆಂತ್ ವರ್ಕೌಟ್ ಅನ್ನೋದು ಮಾಡಲೇಬೇಕು. ಅದನ್ನು ಮುಗಿಸ್ಕೊಂಡು ಡೈರೆಕ್ಟ್ ಮನೆಗೆ ಬಂದೆ, ಒಂದು ಸ್ಕೂಪ್ ಮಸಾಲೆ ಗೈಸ್ ಹಾಕ್ಕೊಂಡು ಸೀದಾ ಹಾಕ್ಕೊಂಡು ಅದಕ್ಕೊಂದು ಸ್ವಲ್ಪ ಐಸ್ ಕ್ಯೂಬ್ ಹಾಕಿ ಇದನ್ನು ಪ್ರಾಪರ್ ನೋಡಿ. ಪ್ರೋಟೀನ್ ಮಾತ್ರ ವಿತೌಟ್ ವರ್ಕೌಟ್ ತಗೊಳ್ಳಲೇಬೇಡಿ, ಬಿಕಾಸ್ ಆಫ್ ಅದು ಶುಗರ್ ಜಾಸ್ತಿ ಮಾಡುತ್ತೆ. ನೀವು ವರ್ಕೌಟ್ ಮಾಡಿ ಹಾಕ್ಕೊಂಡ್ರೆ ನಿಮ್ಮ ಬ್ಲಡ್ ಪ್ರೆಷರ್ ಜಾಸ್ತಿ ಇರುತ್ತೆ, ನಿಮ್ಮ ಬಾಡಿ ಹೀಟ್ ಇರುತ್ತೆ. ಸೊ ಈ ಪ್ರೋಟೀನ್ ಅಲ್ಲಿಗೆ ಕರೆಕ್ಟಾಗಿ ಮೇಂಟೈನ್ ಆಗುತ್ತೆ. ವಿತೌಟ್ ನೀವು ಸುಮ್ಮನೆ ಮಲ್ಕೊಂಡೆದ್ದು ಪ್ರೋಟೀನ್ ಕುಡಿತೀನಿ ಅವೆಲ್ಲ ಮಾಡೋಕ್ಕೆ ಹೋಗ್ಬೇಡ್ರಿ, ನಿಮ್ಮ ಶುಗರ್ ಲೆವೆಲ್ ಜಾಸ್ತಿ ಆಗುತ್ತೆ. ಇವತ್ತು ಹೇಳ್ತಾಯಿದ್ದೀನಿ. ಸೊ ಪ್ರೋಟೀನ್ ಕಂಪಲ್ಸರಿ ಇರಬೇಕು, ಬಿಕಾಸ್ ನಾವು ಊಟದಲ್ಲಿ ತಿಂದಿಲ್ಲ ಅಂದರೂ ಪ್ರೋಟೀನ್ ಪೌಡ್ರ್ ಏನೂ ಆಗೋಲ್ಲ, ಯಾರು ಹೇಳ್ದಂಗೆ ಏನೂ ಆಗೋಲ್ಲ. ಸೊ ಪ್ರೋಟೀನ್ ಪೌಡ್ರ್ ಆರಾಮಾಗಿ ತಗೋಬೋದು. ಒಂದು ಐಸ್ ಕ್ಯೂಬ್ ಹಾಕ್ಬಿಟ್ಟು ಮಿಕ್ಸಿಗೆ ಹಾಕ್ಕೊಂಬಿಟ್ಟು ಕುಡಿಯೋದೇ ನಮ್ಮ ಕೆಲಸ. ಏನಾದರೂ ಮಜಾ ಕೊಡುತ್ತೋ ಇಲ್ಲ ಗೊತ್ತಿಲ್ಲ. ಈ ಸ್ಟೆಪ್ ಮಾತ್ರ ನಮಗೆ ಫುಲ್ಲು ಮಜಾ. ಆ ಪ್ರೋಟೀನ್ ಪೌಡ್ರ್ ಕುಡಿತಾಯಿದ್ರೆ ಬಾಬಾ ಸ್ವರ್ಗ ಅಂತ. ಹಾಗೆ ಕುಡಿದ್ಬಿಟ್ಟು ಆಮೇಲೆ 9 ಗಂಟೆಗೆ ಸ್ನಾನ ಮಾಡಿಕೊಂಡು ನಮ್ಮ ಬ್ರೇಕ್ಫಾಸ್ಟ್ ಈ ಥರ ಇರುತ್ತೆ. ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ಸೀದಾ ಕೆಲಸಕ್ಕೆ. ಬಾಯ್, ಥ್ಯಾಂಕ್ ಯು.